ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಅಮ್ಮ ಮಾಡುವ ಸೌತೆಕಾಯಿಯ ಸಾರಿನ ಬಗ್ಗೆ ನೋಡುವ ಬನ್ನಿ ಸ್ನೇಹಿತರೆ. ಮೊದಲಿಗೆ ಸೌತೆಕಾಯಿಯನ್ನು ತೊಳೆದಿಡಬೇಕು. ಆಮೇಲೆ ಒಂದು ಬಾಣಲೆಯಲ್ಲಿ ತೆಂಗಿನಕಾಯಿಯ ತುರಿಯನ್ನು ಕೂಡ ಕಾಯಿಸಿಡಬೇಕು. ಆಗ ನಾವು ತೊಳೆದು ಇಟ್ಟ ಸೌತೆಕಾಯಿಗೆ ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಮತ್ತು ನಾವು ಮಣ್ಣಿನ ಮಡಿಕೆಯಲ್ಲಿ ಅದನ್ನು ಮಾಡಿದರೆ ಇನ್ನಷ್ಟು ರುಚಿಕರವಾಗಿರುತ್ತದೆ. ಸ್ವಲ್ಪ ಅದಕ್ಕೆ ಬೆಲ್ಲವನ್ನು ಕೂಡ ಹಾಕಬೇಕು. ಈ ಮಣ್ಣಿನ ಮಡಿಕೆಯಲ್ಲಿ ಮಾಡುವುದರಿಂದ ಅದರ ರುಚಿಯೇ ಬೇರೆ ಆಗಿರುತ್ತದೆ. ಆದ ಕಾರಣ ಅದಕ್ಕೆ ನಾವು ಮಣ್ಣಿನ ಮಡಿಕೆಯಲ್ಲಿ ಮಾಡುವುದು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಬೆರೆಸಬೇಕು. ಈಗ ಉಪ್ಪನ್ನು ಬೆರೆಸಿದ ನಂತರ ಇನ್ನು ನಾವು ಸಾರಿಗೆ ಬೇಕಾಗುವ ಪದಾರ್ಥವನ್ನು ರೆಡಿ ಮಾಡುವ. ಆಗಲೇ ನಾವು ಕಾಯಿಸಿಟ್ಟ ತೆಂಗಿನ ತುರಿಯ ಬಾಣಲೆಗೆ 1 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕಬೇಕು ಮತ್ತು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕಿ. ಈ ನನ್ನ ಕನ್ನಡ ಶಬ್ದದಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಬೇಕು. ಇದು ನನ್ನ ಮೊದಲ ವಿಡಿಯೋ ಆಗಿರುವುದರಿಂದ ಏನಾದರೂ ತಪ್ಪು ಆಗಿರಬಹುದು, ಅದಕ್ಕೆ ಹೇಳಿದೆ. ಆಮೇಲೆ ನಾವು ಈಗ 1 ಚಮಚದಷ್ಟು ಜೀರಿಗೆಯನ್ನು ಹಾಕಬೇಕು. ಮತ್ತು ನಾವು 1/4 ಚಮಚದಷ್ಟು ಮೆಂತೆಯನ್ನು ಹಾಕಿದರೆ ಸಾಕು. ಮತ್ತು ನಾವು ಈಗ ಮೆಣಸನ್ನು ಸೆಲೆಕ್ಟ್ ಮಾಡಬೇಕು. ಮೆಣಸು ಅಂದರೆ ಒಂದು ಚಿಕ್ಕ ಮೆಣಸು ಸ್ವಲ್ಪ 5 ಇರಲಿ, ದೊಡ್ಡ ಮೆಣಸು ಸ್ವಲ್ಪ 15 ಇರಲಿ. ಈಗ ಇಷ್ಟು ಪದಾರ್ಥಗಳನ್ನು ಹಾಕಿದ ನಂತರ ನಾವು ಅದಕ್ಕೆ ಒಂದು 6 ಎಸಳುದಷ್ಟು ಬೆಳ್ಳುಳ್ಳಿಯನ್ನು ಹಾಕಿ. ಎಸಳು ಸಾಕಾಗುತ್ತೆ. ಆಮೇಲೆ ನಾವು ಮಿಕ್ಸಿ ಜಾರನ್ನು ತೆಗೆದು ಅದಕ್ಕೆ ಈ ಎಲ್ಲ ಪದಾರ್ಥವನ್ನು ಹಾಕಬೇಕು. ನೀರನ್ನು ಹಾಕಿ ಅದಕ್ಕೆ 1 ಚಿಟಿಕೆ ಅರಿಶಿಣ ಹುಡಿ ಮತ್ತು ಹುಳಿಯನ್ನು ಹಾಕಿ. ಮತ್ತು ನಿಮಗೆ ನೀರು ಹಾಕಬೇಕಂತಿದ್ರೆ ನೀರನ್ನು ಸ್ವಲ್ಪ ಹಾಕಿ. ಆಮೇಲೆ ಸಣ್ಣಗೆ ರುಬ್ಬಬೇಕು. ಸಾರಿಗೆ ಆಗುವಷ್ಟು ಸಣ್ಣ ಮಾಡಿ ಇಡಬೇಕು. ಈಗ ಒಲೆಯಲ್ಲಿ ಆಗಲೇ ತಯಾರಿ ಮಾಡಿ ಇಟ್ಟ ಸೌತೆಕಾಯಿಯನ್ನು ಬೇಯಿಸಲಿಕ್ಕೆ ಇಡಬೇಕು. ಆಗಲೇ ನಾವು ರುಬ್ಬಿಟ್ಟ ಮಿಶ್ರಣವನ್ನು ತೆಗೆದಿಡಬೇಕು ಮತ್ತು ಸೌತೆಕಾಯಿಯು ಸ್ವಲ್ಪ ಬೇಯುತ್ತಾ ಬರುವ ತನಕ ಕಾಯಬೇಕು. ನಾವು ಈ ಥರ ಮಣ್ಣಿನ ಮಡಿಕೆಯಲ್ಲಿ ಪದಾರ್ಥವನ್ನು ಸಾರನ್ನು ಮಾಡಿದರೆ ಅದರ ರುಚಿಯು ಇನ್ನಷ್ಟು ಹೆಚ್ಚಾಗುತ್ತದೆ. ಆಮೇಲೆ ತುಂಬ ರುಚಿಕರವಾಗಿರುತ್ತದೆ. ಊಟ ಮಾಡಲಿಕ್ಕೂ ಖುಷಿಯಾಗುತ್ತದೆ. ಅದಕ್ಕೆ ನಾವು ಯಾವಾಗಲೂ ಮಣ್ಣಿನ ಮಡಿಕೆಯಲ್ಲೇ ಪದಾರ್ಥವನ್ನು ಮಾಡುತ್ತೇವೆ. ನಾವು ಆಗಲೇ ಮಿಕ್ಸಿಯಲ್ಲಿ ರುಬ್ಬಿಟ್ಟ ಮಿಶ್ರಣವನ್ನು ಬೇಯುತ್ತಾ ಬಂದಿರುವ ಸೌತೆಕಾಯಿಗೆ ಹಾಕಿ ಆ ಮಿಕ್ಸಿಗೆ ಸ್ವಲ್ಪ ನೀರನ್ನು ಹಾಕಿ ಕಲಡಿಸಿ ಅದೇ ನೀರನ್ನು ಹಾಕಬೇಕು. ಮತ್ತು ಇನ್ನೂ ಸ್ವಲ್ಪ ಆ ಮಿಶ್ರಣವನ್ನು ಕಲಡಿಸಿ ಆ ನೀರನ್ನು ಹಾಕಬೇಕು. ಈಗ ಅರ್ಧದಷ್ಟು ನಮ್ಮ ಸಾರು ರೆಡಿಯಾಗುತ್ತಾ ಬರುತ್ತಿದೆ. ಈ ಸಾರು ಹೆಚ್ಚಾಗಿ ದೇವಸ್ಥಾನಗಳಲ್ಲಿ 2ನೇ ಸಲ ಹಾಕುವ ಸಾರಿನ ಥರ ಆಗಿರುತ್ತದೆ. ಈಗ ಅದನ್ನು ಸ್ವಲ್ಪ ಕುದಿಯಲಿಕ್ಕೆ ಇಡಬೇಕು. ಇನ್ನು ಅದು ಸ್ವಲ್ಪ ಕುದಿಯುವ ತನಕ ಕಾಯಬೇಕು. ಮತ್ತು ನಿಮಗೆ ನೀರು ಏನಾದರೂ ಸ್ವಲ್ಪ ಬೇಕಂತ ಅನಿಸಿದರೆ ಮಾತ್ರ ಸ್ವಲ್ಪ ಅದೇ ಮಿಶ್ರಣಕ್ಕೆ ನೀರು ಸ್ವಲ್ಪ ಮಿಕ್ಸ್ ಮಾಡಿ ಕಲಡಿಸಿ ಹಾಕಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಈಗ ಸೌತೆಕಾಯಿಯ ಸಾರು ರೆಡಿಯಾಗುತ್ತಾ ಬಂದಿದೆ. ಇನ್ನು ಒಲೆಯಿಂದ ಅದನ್ನು ತೆಗೆದಿಡಬೇಕು. ಮತ್ತು ಗ್ಯಾಸ್ ಸ್ಟವಲ್ಲಿ ಒಂದು ಬಾಣಲೆಯನ್ನು ಇಟ್ಟು 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ 1 ಚಿಟಿಕೆಯಷ್ಟು ಸಾಸಿವೆ ಅನ್ನು ಹಾಕಿ ಆಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಅದು ಕಡು ಕಂದು ಬರುವವರೆಗೂ ಅದನ್ನು ಕಾಯಿಸಬೇಕು. ಈಗ ಕಡು ಕಂದು ಬಂದಿದೆ. ಇನ್ನು ಅದನ್ನು ನಾವು ನಮ್ಮ ಸಾರಿಗೆ ಹಾಕಬೇಕು. ಈಗ ಸಾರು ಸಂಪೂರ್ಣವಾಗಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ.